ವಿಜಯಲಕ್ಷ್ಮಿ ಮೇಡಮ್ ಬಗ್ಗೆ ಮಾತಾಡಿ. ಅವರು ದೇವ್ರು ದೇವತೆ ಇದ್ದಂಗೆ ಅವರು. ಈ ಟೈಮಲ್ಲಿ ಬೇರೆಯವರಾಗಿದ್ರೆ ಬಿಟ್ಟೋಗ್ಬಿಟ್ಟಿರೋರು ಏನೋ ಗೊತ್ತಿಲ್ಲ, ಅವ್ರು ಇನ್ನ ಕೈ ಹಿಡ್ಕೊಂಡು ನಿಂತಿದ್ದಾರೆ. ಅದು ನಮ್ ಬಾಸ್, ನಾನು ಓಪನ್ ಆಗಿ ಹೇಳ್ತೀನಿ, ನಮ್ ಬಾಸ್ ನಮ್ಮ ಅತ್ತಿಗೆಗೂ ತುಂಬಾ ಅವಾಗೆಲ್ಲ ಇದಾಗಿತ್ತು, ಹೊಡೆದಿದ್ರು. ಅದು ಆದ್ರೂ ಅವರು ಜೊತೆಲಿ ಇದಾರಲ್ಲ, ಹ್ಯಾಟ್ಸ್ ಆಫ್ ಹೇಳ್ಬೇಕು ನಮ್ಮ ಅತ್ತಿಗೆ. ನಮ್ ತಂದೆ ತಾಯಿ ನಮ್ಗೆ ಊಟ ಹಾಕಿ ಸಾಕ್ತಿದ್ದಾರೆ. ಅವ್ರು ನಮ್ ಬಾಸ್ ನ ಪ್ರೀತಿ ಕೊಟ್ಟು ಪ್ರೀತಿಯಿಂದ ನೋಡ್ಕೊಂಡು ಸಾಕ್ತಾ ಇದಾರೆ. ಆ ಒಂದು ವಿಚಾರಕ್ಕೆ ಅವ್ರನ್ನ ನಾವು ಅದೇ ಹೇಳಿದ್ನಲ್ಲ ಸರ್, ನಮ್ಮ ತಂದೆ ತಾಯಿ ಲೆವೆಲ್ಗೆ ಅವರು ನಮ್ಗೆ ಒಂದು ತಾಯಿನೇ. ಎಷ್ಟು ಅವರೊಂದು ವಿಚಾರದಲ್ಲಿ ಎಷ್ಟೋ ನೋಡ್ಬಿಟ್ಟಿದ್ದೀವಿ ನಾವು. ನಮ್ಮ ಬಾಸ್ ಬಗ್ಗೆ ಸ್ಟ್ಯಾಂಡ್ ತಗೊಂಡಿರೋದು, ಅವ್ರ ಹತ್ರ ಹೋಗೋದು. ಯಾರು ಸರ್ ನಮ್ಮ ಧನ್ವೀರಣ್ಣ ನಮ್ಮ ಅತ್ತಿಗೆ ಬಿಟ್ರೆ ಯಾರು ಬಂದಿಲ್ಲ, ಬರೋದು ಕೂಡ ಇಲ್ಲ, ಮುಂದಕ್ಕೂ ಅಷ್ಟೇ. ನಾವು ಬಾಸ್ ಈಚೆ ಬಂದ್ಮೇಲೆ ಹೇಳೋದಂದೆ, ಬಾಸ್ ನೀವ್ ಹೆಂಗಿದ್ದೀರಾ, ಇವಾಗ ಹೆಂಗಿದಾರ ಬಂದ್ಮೇಲೆ ಸಿಂಗಲ್ ಆನೆ ಒಂದು ರೋಡಲ್ಲಿ ಬರ್ತಾ ಇದೆ ಅಂದ್ರೆ ನಾಯಿ ನರಿಗಳೆಲ್ಲ ಸೆಗಡೋಗ್ಬಿಡ್ಬೇಕು. ಆ ರೀತಿ ನಮ್ಮ ಬಾಸ್ ಅಷ್ಟೇ, ಆನೆ ತರ ಯಾವಾಗ್ಲೂ ಸಿಂಗಲ್ ಆಗಿ ನಡ್ಕೊಂಡ್ ಬರ್ಬೇಕು. ತುಂಬಾ ಜನ ಬಂದ್ರು, ಬಾಸ್ನ ಹಿಂಗ್ ಬೇಗ ಮಾಡ್ಕೊಂಡ್ರು, ಯೂಸ್ ಮಾಡ್ಕೊಂಡ್ರು. ಕಷ್ಟದ ಟೈಮಲ್ಲಿ ಯಾರು ಬರ್ಲಿಲ್ಲ. ನಿಂತಿದ್ದು ಅಂದ್ರೆ ನಮ್ಮ ಅತ್ತಿಗೆ ದೇವದ ತರ ಇಟ್ಕೊಂಡ್ರು, ನಮ್ಮ ಧನ್ವೀರಣ್ಣ ಒಂದು ರಾಮ ಲಕ್ಷ್ಮಣ ತರ ಇಟ್ಕೊಂಡ್ರು. ಆ ಒಂದು ಖುಷಿ ಇದೆ ಸರ್. ನಾವು ಅಷ್ಟೇ ಡಿ ಬಾಸ್ ಅಭಿಮಾನಿಗಳು. ನಮ್ಮ ಅತ್ತಿಗೆನಾಗ್ಲಿ, ನಮ್ಮ ಧನ್ವೀರಣ್ಣನಾಗ್ಲಿ, ಅವ್ರ ಮಗನಾಗ್ಲಿ, ನಾವು ಸಾಯೋವರೆಗೂ ಈ ದೇಹ ಎಲ್ಲಿಂದ ಇಲ್ಲಿ ತನಕ ಬದುಕಿರಿಂದ ನಮ್ಮ ಅಪ್ಪ ಅಮ್ಮನ ಎಲ್ಲಿ ನಮ್ಮ ಚೆನ್ನಾಗಿ ನೋಡ್ಕೋತಾರ ಅಲ್ಲಿ ತನಕ ಅವ್ರನ್ನು ನಾವು ಅದೇ ತರ ಪ್ರೀತಿ ಮಾಡ್ಕೊಂಡು, ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು, ಬಿಸಿ ನೋಡ್ಕೊಂಡು, ಮಸ್ತ್ ಡ್ಯಾನ್ಸ್ ಮಾಡ್ಕೊಂಡು, ಹಿಂಗೆ ನಮ್ ಕೈಲಾದಷ್ಟು ಬಡವ್ರಿಗೆ ಹೆಲ್ಪ್ ಮಾಡ್ಕೊಂಡು ನಮ್ಮ ಬಾಸ್ ಹೇಳಿರೋ ದಾರಿಲಿ ನಾವು ನಡ್ಕೊಂಡು ಹೋಗ್ತೀವಿ ಸರ್. ಅವ್ರ ಬಗ್ಗೆ ಮಾತೇ ಇಲ್ಲ. ನಿಮ್ಗೆ ಯಾಕೆ ಅವ್ರಿಗೆ ಕಟ್ಟ ಅಭಿಮಾನಿ ಆಗ್ಬೇಕು ಅಂತ ಅನ್ಸಿತ್ತು ಸರ್? ನಾವ್ ಇವಾಗಿಂದ ಫ್ಯಾನ್ಸ್ ಅಲ್ಲ, ಆಕ್ಚುಲಿ ನನ್ನ ಬುದ್ಧಿ ತಿಳಿದಾಗಿಂದ ಬಾಸ್ ನೋಡಿರೋ. ಯಾವ ಇನ್ಸಿಡೆಂಟ್ ಅಲ್ಲಿ ನಿಮ್ಗೆ ನಾನು ಯಾಕೆ ಅವ್ರಿಗೆ ಅಭಿಮಾನಿ ಆದ ಅಂತಂದ್ರೆ ಬಾಸ್ ಬೆಳೆದಿರೋ ರೀತಿ ಸರ್. ಎಕ್ಸಾಂಪಲ್ ನನ್ನ ಇಟ್ಕೊಳ್ರಿ, ಒಂದು ಬಾಸ್ ಇಂಡಸ್ಟ್ರಿಗೆ ಬಂದು ಒಂದು ಲೈಟ್ ಬಾಯ್ ಆಗಿ ಕೆಲ್ಸಕ್ಕೆ ಸೇರ್ಕೊಂಡ್ರು. ಲೈಟ್ ಬಾಯ್ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಮಗೂ ಅದೇ ಥಾಟ್. ನಮ್ ಬಾಸ್ ಈಗ ಬರೀ ಒಂದು ಲೈಟ್ ಬಾಯ್ ಆಗಿ ಲೈಟ್ ಇಟ್ಕೊಂಡು ಕ್ಯಾಮ್ರಾ ಇಟ್ಕೊಂಡು ಇವಾಗ ಕನ್ನಡ ಇಂಡಸ್ಟ್ರಿನ ಆಳೋ ಲೆವೆಲ್ ನಂಬರ್ 1 ಡಿ ಬಾಸ್ ಆಗಿದ್ದಾರೆ ಅಂದ್ರೆ ನಾವ್ಯಾಕೆ ಬಾಸ್ ನ ಫಾಲೋ ಮಾಡಬಾರ್ದು? ಆ ಒಂದು ವಿಚಾರದಿಂದ ಅವ್ರ ಮೂವಿಗಳು ನೋಡ್ಕೊಂಡು ನಾನು ಎಷ್ಟೇ ಸರ್, ನಾವು ಅವಾಗ ಬುದ್ಧಿ ತಿಳಿದಾಗಂದ್ರೆ ಒಂದು 5-6ನೇ ಕ್ಲಾಸಿಂದಾನೆ ಬಾಸ್ದು ಮೂವಿ ನೋಡ್ಕೊಂಡ್ ಬಂದಿದ್ದೀವಿ. ಅವಾಗಿಂದ ಅವ್ರಿಗೆ ಹುಚ್ಚ ಅಭಿಮಾನಿ ನಾವು. ಅವ್ರು ಬೆಳೆದಿರೋ ರೀತಿ ಆಗಿರ್ಬೋದು ಸರ್, ತುಂಬಾ ಕಷ್ಟದಿಂದ ಬೆಳೆದಿರೋ ವ್ಯಕ್ತಿ ಸರ್. ನಾವು ಅದೇ ತರ ಕಷ್ಟದಿಂದ ಬೆಳೆದಿದ್ವಿ. ಅದಕ್ಕೆ ನಾವು ಅವ್ರನ್ನೇ ಫಾಲೋ ಮಾಡೋದು, ಅವ್ರಿಗೇನೆ ಜೈ ಅನ್ನೋದು, ಅವ್ರಿಗೇನೆ ಜೈಕಾರ ಹಾಕೋದು, ಮನ್ಸಲ್ಲೂ ಅವ್ರನ್ನೇ ಪೂಜೆ ಮಾಡೋದು ಸರ್. ಇವಾಗ ತಿಳ್ಕೊಳ್ಳಿ ಸರ್, ಯಾವ್ದೇ ಹೀರಾದ್ರೂ ಒಂದು ಯಾವ್ದು ಹೆಸರು ಹಾಕ್ಸ್ಕೊಂಡಿಲ್ಲ. ಅವ್ರ ಎದೆ ಮೇಲೆ ಚಿನ್ನದಂತ ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ ಹಾಕ್ಸ್ಕೊಂಡಿದಾರಲ್ಲ, ಆ ಒಂದು ವಿಚಾರಕ್ಕೆ ಸರ್ ನಿಜವಾಗ್ಲೂ ಹತ್ತು ಬಿಟ್ಟಿದ್ದೀನಿ. ಯಾವ ದೊಡ್ಡ ಸೆಲೆಬ್ರಿಟೀಸ್ ಹಾಕತ್ತಾರ ಸರ್? ನೀವ್ ಹೇಳ್ರಿ, ಇಷ್ಟು ದೊಡ್ಡ ಮನುಷ್ಯ ಎದೆ ಮೇಲೆ ಸೆಲೆಬ್ರಿಟೀಸ್ ಅಂತ ಹಾಕೊಂಡಿದಾರಲ್ಲ, ಯಾರಿಗೆ ನೋವಾಗಲ್ಲ ಹೇಳ್ರಿ? ಎಷ್ಟೋ ಕೋಟ್ಯಾಂತರ ಅಭಿಮಾನಿಗಳು ಅವ್ರ ಫ್ಯಾನ್ಸ್ಗೆ ಅವ್ರು ಹಾಕೋತಾರೆ. ಇವ್ರು ಒಬ್ರು ಫ್ಯಾನ್ ಆಗ್ಬೋದು, ಇಬ್ರು ಫ್ಯಾನ್ ಆಗ್ಬೋದು, 3 ಜನಕ್ಕೆ ಫ್ಯಾನ್ ಆಗ್ಬೋದು. ಕೋಟ್ಯಾಂತರ ಲಕ್ಷಾಂತರ ಜನ ಅಭಿಮಾನಿಗಳು ಹೃದಯ ಮೇಲೆ ಹಾಕ್ಸ್ಕೊಂಡಿದಾರಲ್ಲ, ಆ ಒಂದು ಪ್ರೀತಿಗೆ, ಆ ಒಂದು ಗೌರವಕ್ಕೆ ನಾವ್ ಯಾವತ್ತಿದ್ರು ಚಿರಋಣಿ ಸರ್. ಮತ್ತೆ ಇನ್ನೊಂದ್ ಏನಂದ್ರೆ, ನಮ್ ಬಾಸ್ ಲೈಟ್ ಮ್ಯಾನ್ ಆಗಿ ಬಂದ್ರು, ಆದ್ರೆ ಫಿಲಂ ಇಂಡಸ್ಟ್ರಿ ಅವ್ರ ತಂದೆ ಇದ್ರು ಈ ಕಷ್ಟಪಟ್ಟೆ ಬಂದಿದಾರಲ್ಲ, ಅದಕ್ಕೆ ನಾವೆಲ್ಲ ಫ್ಯಾನ್ ಆಗ್ಬೇಕಂದ್ರೆ ಅದೇ ಫಿಲಂ ಇಂಡಸ್ಟ್ರಿಯಿಂದ ಇನ್ನೊಬ್ರನ್ನ ಲಾಂಚ್ ಮಾಡೋದು ಈಸಿ. ಅವ್ರ ತಂದೆ ಬಂದ್ಬಿಟ್ಟು ಗ್ರೇಟ್ ವಿಲನ್, ಅವಾಗ ಆರಾಮಾಗಿ ಲಾಂಚ್ ಮಾಡ್ಬೋದಾಯ್ತು ನಮ್ಮ ಬಾಸ್ನ. ಆದ್ರೂ ಅವ್ರು ಅದು ಕಷ್ಟಪಟ್ಟು ಚೇರ್ ಒದ್ದಿಸ್ಕೊಂಡು ಕರೆಕ್ಟ್ ಆಗಿ ಅದು ದುಡ್ಡು ಇಸ್ಕೊಂಡಲ್ಲಿ ಎಲ್ಲ ಕಷ್ಟಪಟ್ಟು ಬಂದಿದ್ದ ದಾರಿ ಇದೆಯಲ್ಲ, ಆ ದಾರಿಯಿಂದ ನೋಡಿ ಫ್ಯಾನ್ಸ್ ಆಗಿರೋದು. ಮತ್ತೆ ಫಿಲಂ ಬಿಟ್ಟು ಬಾಸ್ಗೆ ಅವ್ರ ನಿಜ ಜೀವನದಿಂದಾನೇ ಜಾಸ್ತಿ ಅಭಿಮಾನಿಗಳಿರೋದು. ಅವ್ರು ಹೆಂಗಿದಾರೋ ಹಂಗೆ ತೋರ್ಸ್ಕೊಂಡಿದ್ದಾರೆ ಸಮಾಜಕ್ಕೆ. ಯಾರು ಮುಚ್ಚುಮರೆ ಏನು ಇಲ್ಲ. ಈಗ ಅವ್ರು ಕುಡಿತಾರ, ಎಲ್ಲಾರು ಕುಡಿತಾರೆ, ಅವರು ಕುಡಿತಾರೆ, ಅದನ್ನ ತೋರ್ಸ್ಕೊಂಡಿದ್ದಾರೆ, ರಿಯಾಲಿಟಿಗೆ ಇದಾರೆ. ಈಗ ರಿಯಾಲಿಟಿ ಆಗಿರೋದೇ ತಪ್ಪಾಗಿರೋದು ಸಮಾಜಕ್ಕೆ. ಈಗ ನಾನೇ ಹೇಳ್ತೀನಿ, ಬೇರೆಯವ್ರು ಯಾರು ಕುಡಿಯೋದೇ ಇಲ್ವಾ, ಸಿಗರೇಟೇ ಸೇದಲ್ವಾ, ಬೈಯಲ್ವಾ, ಕೆಟ್ಟ ಮತ್ತೊಂದು ಮಾತಾಡಿಲ್ವಾ? ಅದನ್ನ ಯಾರು ತೋರ್ಸ್ಕೊಂಡಿಲ್ಲ. ಇವ್ರು ತೋರ್ಸ್ಕೊಂಡ್ರು, ಇರೋದನ್ನ ತೋರ್ಸ್ಕೊಂಡೇ ಸಮಾಜಕ್ಕೆ ಕೆಟ್ಟವರಾದ್ರು ಅಷ್ಟೇ. ಅವರು ಈಗ ಮುಚ್ಚುಮರೆ ಮಾಡಿ ಎಷ್ಟೋ ಮಾಡ್ಬೋದಾಯ್ತಪ್ಪ, ಅವ್ರು ಬೈದಿಲ್ದು ಮುಚ್ಚುಮರೆ ಮಾಡ್ಬೋದಾಯ್ತು, ಮುಚ್ಚುಮರೆ ಕೂಲ್ ಮಾತಾಡಿರ್ಬೋದಾಗಿತ್ತು. ಆದ್ರೂ ಅವರು ರಿಯಾಲಿಟಿ ತೋರ್ಸ್ಕೊಂಡು ನಾನು ಇರೋದೇ ಹಿಂಗಪ್ಪ, ನಾನ್ ಕೆಟ್ಟವನು ಅಂತಾನೆ ಹೇಳ್ಕೊಂಡು ಓಡಾಡಿರೋದು. ಆ ರಿಯಾಲಿಟಿಗೆ 10 ಜನ ಫ್ಯಾನ್ಸ್ ಇರೋದು. ಈಗ ನಮ್ಮವ್ರು ಏನು ಸುಳ್ಳು ಹೇಳ್ತಾರ. ಈಗ ಯಾರು ಬೇರೆಯವ್ರು ಬಂದು ಮಾತಾಡ್ಬೋದು, ನಿಮ್ ಬಾಸ್ ಕುಡಿದ್ರು, ನಮ್ ಬಾಸ್ ಕುಡಿತಾರೆ ಅಂತ ಎಲ್ಲರಿಗೂ ಗೊತ್ತಪ್ಪ. ಅದ್ರಲ್ಲಿ ಮುಚ್ಚುಮರೆ ಏನಿಲ್ಲ. ಅದಕ್ಕೆ ನಾವು ಫ್ಯಾನ್ಸ್ ಆಗಿರೋದು. ಕುಡಿತಾರೆ ಅಂತಲ್ಲ, ರಿಯಾಲಿಟಿ ತೋರ್ಸ್ಕೊಂತ ಇದಾರೆ. ಯಾವ ಮುಚ್ಚುಮರೆ ಇಲ್ಲ. ಸಾಚಾಗಿರ್ಬೇಕು. ಈಗ ನಮ್ಗೆ ಈಗ ನಮ್ಗೆ ಕುಡ್ಬಿಟ್ಟು ನಮ್ಗೆ ಹೇಳಿದ್ರೆ ಅವ್ನು ಇನ್ನೂ ತಿರುವಾಗಿ ನನ್ ಮಗ. ಈಗ ಎಷ್ಟು ಸರ್ ಬಾಸಿಗಿರೋ ಫ್ಯಾನ್ಸ್ ಪಕ್ಕಾ ಪ್ಯೂರ್ ಲೋಕಲ್ ಫ್ಯಾನ್ಸ್. ನಾವು ಪಕ್ಕಾ ಕಲ್ಟು ಲೋಕಲ್ ಮತ್ತೆ ರಾಯಲ್ ಫ್ಯಾನ್ಸ್. ಲೋಕಲ್ ಅಲ್ಲಿ ಲೋಕಲ್, ರಾಯಲ್ ಅಂತ ಬಂದ್ರೆ ನೆಕ್ಸ್ಟ್ ಲೆವೆಲ್. ಈಗ ಅವ್ರ ಫ್ಯಾನ್ ಏನ್ ಇಷ್ಟಪಟ್ಟಿದ್ವಿ ಅಂದ್ರೆ, ಒಂದ್ ಪ್ರಾಣಿ ಊಟ ಹಾಕೋದಾಗ್ಲಿ,
ಪ್ರಾಣಿ ಪ್ರಿಯರು, ಪರಿಸರನ ಕಾಪಾಡ್ರಿ ಅಂತ ಕೊರೋನಾ ಟೈಮಲ್ಲಿ ಯಾರು ಬರ್ಲಿಲ್ಲ, ಅವರೇ ಬಂದು ಹೇಳಿದ್ದು ಏನು, ಅವ್ರು ಹೇಳಿದ್ರು ಸಿಂಪಲ್ ನೋಡಿ, ಒಂದ್ ಚಿರತೆ ಸಾಕಕ್ ಬರೀ 35,000 ಸಾಕು ಅಂದ್ರು. ಅದೆಷ್ಟು ವರ್ಷಕ್ಕೆ 35,000. ಅವ್ರ ಬಾಯಲ್ಲಿ ಹೇಳಿದ ತಕ್ಷಣನೇ ಮೈಸೂರು ಝೂಗೆ ಎಷ್ಟು ಡೊನೇಷನ್ ಆಯ್ತು ಕೊರೋನಾ ಟೈಮಲ್ಲಿ. ಸರ್ಕಾರನೇ ಮಾಡ್ಬೋದಾಯ್ತಪ್ಪ ಡೊನೇಷನ್ ಎಲ್ಲ, ಆದ್ರೆ ಮಾಡ್ಸಿದ್ಯಾರು ನಮ್ಮ ಬಾಸ್ ಹೇಳಿದ್ರು. ಅವ್ರ ಸೆಲೆಬ್ರಿಟೀಸ್ ತಗೊಂಡಿದ್ದು, ಡೊನೇಟ್ ಮಾಡ್ಕೊಂಡಿದ್ದು, ಅಡಾಪ್ಟ್ ಮಾಡ್ಕೊಂಡು ಇದೆಲ್ಲ ಆಯ್ತು. ಪರಿಸರ ಕಾಪಾಡ್ರಿ ಅನ್ನೋದು ಅವರೇ. ಮತ್ತೆ ಪ್ರಾಣಿಗಳನ್ನೆಲ್ಲ ಕಾಪಾಡ್ಬೇಕು, ದಾನ ಧರ್ಮ ಮಾಡ್ಬೇಕು. ಅದೇ ರಿಯಾಲಿಟಿಗೆ ಜಾಸ್ತಿ ಜನ ಫ್ಯಾನ್ಸ್ ಇರೋದು, ಅಪ್ಪಟ ಫ್ಯಾನ್ಸ್ ಇರೋದು. ಅದಕ್ಕೆ ಫಿಲಮ್ ಬಿಡಿ ನೆಕ್ಸ್ಟ್ ಲೆವೆಲ್. ಅಲ್ಲಿ ಥಿಯೇಟರ್ ಮುಂದೆ ಹೋಯ್ತು ಅಂದ್ರೆ ಅವತ್ತಿನ ಫಸ್ಟ್ ಡೇ ಫಸ್ಟ್ ಶೋ ಏನು ಕೇಳಿಸಲ್ಲ ಅಂತ ಫ್ಯಾನ್ಸ್ ಇದ್ರು. ಅವ್ರ ರಿಯಾಲಿಟಿ ಜೀವನಕ್ಕೆ ಅರ್ಧ ಫ್ಯಾನ್ಸ್ ಇರೋದು, ನಾನು ಹೇಳ್ತೀನಿ. ನಾವು ಅವ್ರ ರಿಯಾಲಿಟಿ ನೋಡಿ ನಾನ್ ಫ್ಯಾನ್ ಆಗಿರೋದು, ಫಿಲಮ್ ಸೆಕೆಂಡ್ರಿ. ಅವ್ರು ಏನ್ ಕಷ್ಟ, ನಾನು ಹುಟ್ಟಿದಾಗಿಂದ ಅವ್ರ ಫ್ಯಾನ್ಸ್. ನಮ್ಮ ಅಮ್ಮ ಕೂಡ ಒಂದೇ ಹೇಳ್ತಿದ್ದವು, ನೋಡು ಬೆಳೆದ್ರೆ ದರ್ಶನ್ ತರ ಬೆಳಿಬೇಕು, ತಾಯಿನ ಸಾಕಿದ್ರೆ ಇನ್ನೊರ ತರ ಸಾಕ್ಬೇಕು. ಇದೆರಡು ಡೈಲಾಗ್ ಹೇಳಿ ನಮ್ಮ ಮನೆ ಅಂದ್ರೆ ಬೆಳೆಸಿರೋದು. ಬೆಳೆದ್ರೆ ದರ್ಶನ್ ತರ ಬೆಳಿಬೇಕು, ಅದೇ ಹೇಳೋದು ನಮ್ಮ ಮನೆಯಲ್ಲಿ. ನಮ್ಮಮ್ಮ ಈಗ ನಮ್ಮಮ್ಮನೂ ಅಷ್ಟೇ, ನಮ್ಮ ಡಿ ಬಾಸ್ ಅಭಿಮಾನಿ. ಸೊ ರೂಟ್ಸ್ ಫ್ರಮ್ ದೇರ್. ವೆರಿ ಗುಡ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಕೆಲಸ ಮಾಡಲು ಆಂಕರ್ ಹಾಗೂ ವಿಡಿಯೋ ಎಡಿಟರ್ಸ್ ಬೇಕಾಗಿದ್ದಾರೆ. ಆಸಕ್ತಿಯುಳ್ಳವರು ಕೆಳಗೆ ಕೊಟ್ಟಿರೋ ನಂಬರ್ಗೆ ಕರೆ ಮಾಡಿ. 8073516055.